ಬಿಗ್ ಬಾಸ್ ಮನೆಯಲ್ಲಿ 9 ವಾರ ಕಳೆದ ನಟ ಸ್ನೇಹಿತ್ ಗೌಡ ದೊಡ್ಡಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ತನ್ನ ನಡೆ ನುಡಿಯಿಂದಲೇ ಭಾರಿ ಟ್ರೋಲ್ಗೆ ಒಳಗಾಗಿದ್ದ ಸ್ನೇಹಿತ್ಗೆ ಬಿಗ್ ಬಾಸ್ ಕೊಟ್ಟ ಹಣವೆಷ್ಟು ಗೊತ್ತಾ? ನಟ ಹಾಗೂ ಮಾಡೆಲ್ ಆಗಿರುವ ಸ್ನೇಹಿತ್ ಗೌಡ ಬಿಗ್ ಬಾಸ್ ಸೀಸನ್ 10ರಲ್ಲಿ 2ನೇ ಸ್ಪರ್ಧಿಯಾಗಿ ದೊಡ್ಡಮನೆಗೆ ಕಾಲಿಟ್ಟರು. ಮೊದಲ ವಾರ ಸೈಲೆಂಟ್ ಆಗಿದ್ದ ಸ್ನೇಹಿತ್ ಮುಂದಿನ ದಿನಗಳಲ್ಲಿ ಚಿಗುರಿಕೊಂಡರು. ವಿನಯ್, ನಮ್ರತಾ ಹಾಗೂ ಮೈಕಲ್ ಜೊತೆಗೆ ಗ್ರೂಪ್ ಮಾಡಿಕೊಂಡ ಸ್ನೇಹಿತ್ ಬಿಗ್ ಬಾಸ್ ಮನೆಯಲ್ಲಿ ತನಗಾಗಿ ಆಟವಾಡಿದ್ದು ಕಡಿಮೆ ಎನ್ನಬಹುದು. ವಿನಯ್, ನಮ್ರತಾ ಪರವಾಗಿ ಮಾತನಾಡಿ ಅನೇಕ ಬಾರಿ ಸ್ನೇಹಿತ್ ಗೌಡ ಟ್ರೋಲ್ ಆಗಿದ್ದಾರೆ. ವಿನಯ್ ನನ್ನ ಆತ್ಮೀಯ ಗೆಳೆಯ ಎನ್ನುತ್ತಿದ್ದ ಸ್ನೇಹಿತ್ 9ನೇ ವಾರಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ. ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ನಟಿ ನಮ್ರತಾ ಗೌಡ ಹಿಂದೆ ಸುತ್ತುತ್ತಿದ್ದ ಸ್ನೇಹಿತ್ ನನಗೆ ನೀವಂದ್ರೆ ಇಷ್ಟ ಕಣ್ರಿ ಎಂದು ಅನೇಕ ಬಾರಿ ಪ್ರಪೋಸ್ ಕೂಡ ಮಾಡಿದ್ರು. ಆದ್ರೆ ನಮ್ರತಾ ನೋ ಲವ್ ಓನ್ಲಿ ಫ್ರೆಂಡ್ಸ್ ಎನ್ನುತ್ತಾ ಸ್ನೇಹಿತ್ ನನ್ನ ದೂರವಿಟ್ಟಿದ್ರು. ಬಿಗ್ ಬಾಸ್ ಮನೆಯಲ್ಲಿ 2 ಬಾರಿ ಕ್ಯಾಪ್ಟನ್ ಆಗಿದ್ದ ಸ್ನೇಹಿತ್ ತನ್ನ ಎಡವಟ್ಟಿನಿಂದಲೇ ಅನೇಕ ಬಾರಿ ಟ್ರೋಲ್ಗೆ ಒಳಗಾಗಿದ್ದರು. ವಿನಯ್ ಹಾಗೂ ನಮ್ರತಾ ಮಾತು ಕೇಳುವ ಗೊಂಬೆ ಎಂದೆಲ್ಲ ಟ್ರೋಲ್ ಆಗಿದ್ದಾರೆ. ಸ್ನೇಹಿತ್ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 10ರಿಂದ ಎಲಿಮಿನೇಟ್ ಆಗಿದ್ದಾರೆ. 9ನೇ ವಾರ ಕಳೆದ ಸ್ನೇಹಿತ್ಗೆ ಬಿಗ್ ಬಾಸ್ ನೀಡಿದ ಸಂಭಾವನೆ ಎಷ್ಟು ಗೊತ್ತಾ? ಪ್ರೇಕ್ಷಕರ ಕುತೂಹಲಕ್ಕೆ ಇದೀಗ ಇಲ್ಲಿದೆ ನೋಡಿ ಉತ್ತರ. ಮೂಲಗಳ ಪ್ರಕಾರ ಸ್ನೇಹಿತ್ ಪ್ರತಿ ವಾರಕ್ಕೆ 2 ಲಕ್ಷ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು. ಈ ಹಿನ್ನೆಲೆಯಲ್ಲಿ 64 ದಿನಕ್ಕೆ ಅಂದರೆ 9 ವಾರಗಳಿಗೆ ಸ್ನೇಹಿತ್ ಬರೋಬ್ಬರಿ 18 ಲಕ್ಷ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.